ಈಗ ಧರ್ಮ ಸಂಕಟದಲ್ಲಿದ್ದಾಳೆ. ಒಂದ್ ಕಡೆ ಆದೀಶ್ವರ್ ಪ್ರಪೋಸ್ ಮಾಡಿದ್ದು ಮದುವೆ ಆಗುವಂತೆ ಕೇಳಿಕೊಂಡಿದ್ದಾನೆ, ಮತ್ತೊಂದ್ ಕಡೆ ತಾಂಡವ್ ಜೈಲು ಪಾಲಾಗಿದ್ದಾನೆ. ಇದೀಗ ಭಾಗ್ಯ ಮುಂದಿನ ನಡೆ ಏನು ಅನ್ನೋ ಕುತೂಹಲ ವೀಕ್ಷಕರದ್ದು. ಅಷ್ಟಕ್ಕೂ ಭಾಗ್ಯ ಗಂಡನ ಪರಾನ ಅಥವಾ ಆದೀಶ್ವರ್ ಪರಾನ? ಭಾಗ್ಯ ಆದೀಶ್ವರ್ನ ಮದುವೆ ಆಗಲು ಒಪ್ಪಿಕೊಳ್ತಾಳ ಅಥವಾ ಜೈಲಿನಲ್ಲಿರುವ ತಾಂಡವ್ನ ಬಿಡಿಸಿಕೊಂಡು ಬರ್ತಾಳ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ತಾಂಡವ್ನ ಬಿಟ್ಟು ಒಂಟಿಯಾಗಿದ್ದ ಭಾಗ್ಯ ಜೀವನದಲ್ಲಿ ಆದೀಶ್ವರ್ ಎಂಟ್ರಿ ಕೊಟ್ಟ ಮೇಲೆ ಎಲ್ಲವೂ ಬದಲಾಗಿದೆ. ಸದಾ ಕತ್ತೆ ಎಮ್ಮೆ ಅಂತ ಬಯಸಿಕೊಂಡು 4 ಗೋಡೆಗಳ ಮಧ್ಯೆ ಜೀವನ ಮಾಡ್ತಿದ್ದ ಭಾಗ್ಯ ಈಗ ಒಂದೊಳ್ಳೆ ಜೀವನ ಕಟ್ಟಿಕೊಂಡಿದ್ದಾಳೆ. ತಾನು ದುಡಿದು ಮನೆಯವರನ್ನ ಸಾಕ್ತಿದ್ದಾಳೆ. ಆದಿ ಸಪೋರ್ಟ್ ಸಿಕ್ತಿದ್ದಂತೆ ಭಾಗ್ಯಗೆ ಸಮಾಜದಲ್ಲೂ ಒಳ್ಳೆ ಗೌರವ ಸಿಗ್ತಾ ಇದೆ. ಭಾಗ್ಯ ಪ್ರತಿ ಕೆಲಸದಲ್ಲೂ ಆದೀಶ್ವರ್ ಜೊತೆಯಾಗಿದ್ದಾನೆ. ಕುಸುಮ ಕೂಡ ಆದೀಶ್ವರ್ನ ಫ್ರೆಂಡು ಅಂತ ಹೇಳಿದ್ದಲ್ಲದೆ ಭಾಗ್ಯ ಆದೀಶ್ವರ್ನ ಒಂದು ಮಾಡಲು ಶತ ಪ್ರಯತ್ನ ಮಾಡ್ತಿದ್ದಾಳೆ. ಇದೀಗ ಆದೀಶ್ವರ್ಗೆ ಭಾಗ್ಯ ಮೇಲೆ ಲವ್ ಆಗಿದೆ. ತನ್ನ ಪ್ರೀತಿಯನ್ನ ಭಾಗ್ಯ ಮುಂದೆ ಹೇಳಿ ಆಗಿದೆ. ಭಾಗ್ಯ ಮಕ್ಕಳಲ್ಲೂ ಆದೀಶ್ವರ್ ಒಪ್ಪಿಗೆ ಕೇಳಿದ್ದಾನೆ. ಹೌದು, ಭಾಗ್ಯ ಬರ್ತ್ಡೇ ದಿನವೇ ಆದೀಶ್ವರ್ ಪ್ರಪೋಸ್ ಮಾಡಿದ್ದ. ಆದ್ರೆ ಅವತ್ತು ತಾಂಡವ್ ಬಂದು ಎಲ್ಲವನ್ನ ಹಾಳು ಮಾಡಿದ್ದ. ತಾಂಡವ್ಗೆ ಕೈ ತಪ್ಪಿದ ಪ್ರಾಜೆಕ್ಟ್ ಸಿಗ್ಬೇಕು ಅಂದ್ರೆ ಭಾಗ್ಯ ಜೊತೆ ಚೆನ್ನಾಗಿರ್ಬೇಕು ಅನ್ನೋದು ಆತನಿಗೆ ಗೊತ್ತಾಗಿದೆ. ಹೀಗಾಗಿ ಆತ ಭಾಗ್ಯ ಕಾಲಿಗೆ ಬಿದ್ದು ನನ್ನಿಂದ ತಪ್ಪಾಗಿದೆ ಕ್ಷಮಿಸು ಅಂತ ಕೇಳಿಕೊಂಡಿದ್ದ. ಅದಾದ ಬಳಿಕ ಶ್ರೇಷ್ಠ ತಾಂಡವ್ ತಿನ್ನುವ ಊಟದಲ್ಲಿ ವಿಷ ಹಾಕಿದ್ಲು. ಭಾಗ್ಯ ನಂಬುವಂತೆ ಆಕ್ಟ್ ಮಾಡು ಅಂತ ಹೇಳಿದ್ಲು. ಆದ್ರೆ ಭಾಗ್ಯ ತಾಂಡವ್ ಡ್ರಾಮಾಗೆ ಕರಗಿಲ್ಲ. ಆದ್ರೀಗ ತಾಂಡವ್ ಜೈಲು ಪಾಲಾಗಿದ್ದಾನೆ. ತಾಂಡವ್ ಜೈಲು ಪಾಲಾಗ್ತಿದ್ದಂತೆ ಶ್ರೇಷ್ಠ ಇನ್ನೊಂದು ಮುಖ ರಿವೀಲ್ ಆಗಿದೆ. ಶ್ರೇಷ್ಠ ತಾಂಡವ್ ದುಡ್ಡು ಹೊಡೆಯೋಕೆ ಹೊಸ ಪ್ಲಾನ್ ಮಾಡಿದ್ದಾಳೆ. ತಾಂಡವ್ ಪ್ರಾಜೆಕ್ಟ್ ನ ಶೇರ್ ಪಡೆಯೋಕೆ ಹೊರಟಿದ್ದಾಳೆ. ಹೀಗಾಗಿ ಜೈಲಿಗೆ ಬಂದು ಇದು ಬೇಲ್ ಕಾಪಿ, ಇದಕ್ಕೆ ಸೈನ್ ಹಾಕುವಂತ ಸುಳ್ಳು ಹೇಳಿ ಸಿಗ್ನೇಚರ್ ಹಾಕಿಸಿಕೊಂಡಿದ್ದಾಳೆ. ಇದೀಗ ತಾಂಡವ್ನ ಶ್ರೇಷ್ಠ ಜೈಲಿನಿಂದ ಆಚೆ ಕರ್ಕೊಂಡು ಬರಲ್ಲ, ಭಾಗ್ಯನೇ ಬರ್ಬೇಕು. ಮತ್ತೊಂದ್ ಕಡೆ ಜೈಲಿನಲ್ಲಿರುವ ತಾಂಡವ್ಗೆ ರಿಯಲ್ ಪ್ರೀತಿ ಯಾವುದು ಅನ್ನೋದು ಗೊತ್ತಾಗಿದೆ. ತನ್ನನ್ನ ನಿಜವಾಗಿಯೂ ಪ್ರೀತಿ ಮಾಡ್ತಿದ್ದು ಭಾಗ್ಯ, ಶ್ರೇಷ್ಠ ತನ್ನ ಹಣ ನೋಡಿ ಬಂದಿರೋದು ಅನ್ನೋದು ಆತನಿಗೆ ಅರಿವಾಗ್ತಿದೆ. ಇದೀಗ ತಾಂಡವ್ಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ಹೀಗಾಗಿ ತಾಂಡವ್ ಬದಲಾಗ್ತಾನೆ. ಬಳಿಕ ನನ್ಗೆ ಭಾಗ್ಯನೇ ಬೆಸ್ಟ್ ಅಂತ ಹೇಳಿ ಭಾಗ್ಯ ಜೊತೆ ಬಾಳ್ತೇನೆ ಅಂತ ಹೇಳೋದು ಫಿಕ್ಸ್ ಆಗಿದೆ. ಇದೀಗ ಭಾಗ್ಯ ಇಬ್ಬರಲ್ಲಿ ಯಾರನ್ನ ಒಪ್ಪಿಕೊಳ್ತಾಳೆ? ತಾಂಡವ್ನ ಮತ್ತೆ ಒಪ್ಪಿಕೊಳ್ತಾಳ ಅಥವಾ ಆತನನ್ನ ರಿಜೆಕ್ಟ್ ಮಾಡಿ ಆದೀಶ್ವರ್ನ ಮದ್ವೆ ಆಗ್ತಾಳ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿದೆ. ಒಟ್ಟಿನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಸ್ಟೋರಿಯಲ್ಲಿ ಸಾಕಷ್ಟು ಟ್ವಿಸ್ಟ್ ಇರಲಿದೆ. ನಮಸ್ಕಾರ.